ವಿಜಯಲಕ್ಷ್ಮಿ ದರ್ಶನ್ ಹಾಗೂ ಪವಿತ್ರ ಗೌಡರವರ ಮನೆಯ ಸಂಭ್ರಮಾಚರಣೆ ಹೇಗಿತ್ತು ನೋಡೋಣ ಬನ್ನಿ. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರು ಪತಿ ಪತ್ನಿ ಸೇರಿಕೊಂಡು ಮನೆಯಲ್ಲಿ ಬಹಳ ದೈವಭಕ್ತಿಯಾಗಿರುವ ವಿಜಯಲಕ್ಷ್ಮಿಯವರು ವಿಜೃಂಭಣೆಯಿಂದ ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನು ಬಹಳ ಆಚರಣೆಯಿಂದ ತುಂಬ ಖುಷಿಯಾಗಿ ಮಾಡಿದ್ದರು. ಹಾಗಾಗಿ ಮನೆಯಲ್ಲಿರುವ ಕೆಲಸದವರಿಗೂ ಕೂಡ ಬಟ್ಟೆಯನ್ನು ಕೊಡಿಸಿ ಮನೆಯಲ್ಲಿ ಸಿಹಿ ಊಟವನ್ನು ಮಾಡಿಸಿ ತುಂಬ ಅಚ್ಚುಕಟ್ಟಾಗಿ ನೇಮ ನಿಷ್ಠೆಯಿಂದ ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನು ಸಂಭ್ರಮಾಚರಣೆಯಿಂದ ಮಾಡಿದ್ದಾರೆ. ಮುಂದಿನ ಕೇಸ್ ಟೆನ್ಷನ್ ಏನಾಗುತ್ತದೋ ಎನ್ನುವ ಟೆನ್ಷನ್ ಇದ್ದರೂ ಕೂಡ ದರ್ಶನ್ ಹಾಗೂ ಪವಿತ್ರ ಗೌಡರವರಿಗೆ ವಿಜಯಲಕ್ಷ್ಮಿ ಅವರಿಗೆ ಹಬ್ಬ ಮಾತ್ರ ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಹಸಿರು ಬಣ್ಣದ ಬ್ರೋಕೆಯನ್ನು ತೊಟ್ಟು ತಿಳಿ ಹಳದಿ ಬಣ್ಣದ ಸೀರೆಯನ್ನು ತೊಟ್ಟು ವಿಜಯಲಕ್ಷ್ಮಿ ಅವರು ಟ್ರೆಡಿಷ್ನಲ್ ಆಗಿ ಮಿಂಚಿದ್ದಾರೆ. ಇದನ್ನೆಲ್ಲ ಕಂಡು ಇನ್ಸ್ಟಾನಲ್ಲಿ ಪೋಸ್ಟ್ ಮಾಡಿದ ಫೋಟೋವನ್ನು ಕಂಡು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಇದನ್ನೆಲ್ಲ ಕಂಡು ನೆಟ್ಟಿಗರು ಏನೇ ಮಾಡಿದರೂ ನಮ್ಮ ಅತ್ತಿಗೆಯೇ ಚಂದ, ಇವರ ಮೇಲೆ ಯಾರ ದೃಷ್ಟಿಯೂ ಬೀಳದಿರಲಿ ಎಂದು ಹೇಳಿದ್ದಾರೆ. ಇನ್ನು ಪವಿತ್ರ ಗೌಡರವರು ಎಷ್ಟೇ ಕೋರ್ಟ್ನ ಟೆನ್ಷನ್ ಇದ್ದರೂ ಕೂಡ ಈ ಸಂಭ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮಾಚರಣೆಯನ್ನು ವಿಜೃಂಭಣೆಯಿಂದ ಮಾಡಿದ್ದಾರೆ. ಹಾಗೂ ಇವರು ಕೂಡ ಮನೆಯಲ್ಲಿ ಹಸುವು ಬಂದ ತಕ್ಷಣ ಹಸುವಿಗೆ ಬಾಳೆಹಣ್ಣನ್ನು ತಿನ್ನಿಸಿ ಲಕ್ಷ್ಮಿ ಬಂದ ಹಾಗೆ ಎಂದು ಇನ್ಸ್ಟಾನಲ್ಲಿ ಪೋಸ್ಟನ್ನು ಮಾಡಿಕೊಂಡಿದ್ದಾರೆ. ಹಾಗೂ ಅಣ್ಣಮ್ಮ ತಾಯಿ ಟೆಂಪಲ್ಗೆ, ಶಕ್ತಿ ದೇವತೆಯಾದ ಅಣ್ಣಮ್ಮ ತಾಯಿ ಟೆಂಪಲ್ಗೆ ಹೋಗಿ ಬಹಳ ವಿಜೃಂಭಣೆಯಿಂದ ಹಾಲನ್ನೆರೆದು 1 ಗಂಟೆಗಳ ಕಾಲ ಅಲ್ಲೇ ಇದ್ದು ಸಮಾಧಾನದಿಂದ ಬಂದಿದ್ದಾರೆ. ಹಾಗೂ ಕೆಲ ಆಪ್ತರುಗಳು ಮಾತ್ರ ತನ್ನ ಜೊತೆಯಲ್ಲಿ ಇದ್ದರು ಅಂತಲೇ ಹೇಳಬಹುದು. ಪವಿತ್ರ ಗೌಡರವರಿಗೆ ಅಲ್ಲಿ ಶಾಲನ್ನು ಹೊದಿಸಿ ಸನ್ಮಾನವನ್ನು ಕೂಡ ಮಾಡಿದ್ದಾರೆ ಕೆಲವು ಫ್ಯಾನ್ಸ್ ಅಂತ ಹೇಳ್ಬೋದು. ಯಾರು ಏನೇ ಹೇಳಿದರೂ, ಯಾರು ಏನೇ ಮಾಡಿದರೂ, ಸುಬ್ಬಿ ಎಷ್ಟೇ ಚೆನ್ನಾಗಿದ್ದರೂ ನಮ್ಮ ಅತ್ತಿಗೆಯೇ ಗ್ರೇಟ್ ಎಂದು ನೆಟ್ಟಿಗರು ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ. ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡರವರ ಮನೆಯಲ್ಲಿ ವರಲಕ್ಷ್ಮಿ ಸಂಭ್ರಮಾಚರಣೆಯನ್ನು ಕೇಳಿ ನಿಮಗೇನನಿಸಿತು? ಪವಿತ್ರ ಗೌಡರವರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ.